3.5 ಕೋಟಿ ರೂಪಾಯಿ ಹಣ ಪಡೆದಿದ್ದಾರಾ ಅರುಣ್ ಪುತ್ತಿಲ? ಬಂಡಾಯ ಸ್ಪರ್ಧೆಗೆ ಕಾಂಗ್ರೆಸ್ನಿಂದ ಹಣವನ್ನ ಪಡೆದಿದ್ದಾರಾ ಅಂತ. ಯಾಕಂದ್ರೆ ಅರುಣ್ ಪುತ್ತಿಲ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇದೆ. ಒಂದು ಆಡಿಯೋ ಸಾಕಷ್ಟು ಸದ್ದು ಮಾಡ್ತಾ ಇದೆ ಕರಾವಳಿ ಭಾಗದಲ್ಲಿ. ಇನ್ನು ಮಹಿಳೆ ಜೊತೆ ಅರುಣ್ ಪುತ್ತಿಲ ಮಾತನಾಡಿದ್ದಾರೆ ಅಂದಿರುವಂತಹ ಆಡಿಯೋ ಇದು. ಇದರಲ್ಲಿ ಪುತ್ತಿಲ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇದೇ ವೇಳೆ 3.5 ಕೋಟಿ ರೂಪಾಯಿಯ ಬಗ್ಗೆಯೂ ಕೂಡ ಅರುಣ್ ಪುತ್ತಿಲ ಆ ಮಹಿಳೆಯ ಜೊತೆ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ನಾನು ಹೇಳಿದ್ದಕ್ಕ, ನಾನು ಎಷ್ಟು ಹೇಳಿದೆ, ಹೋಗೋ ಟೈಮಲ್ಲಿ ಎಷ್ಟು ಅಧಿಕ ಪ್ರಸಂಗ ಮಾಡಿದ್ರಿ ನೀವು. ಅವಾಗ ಹೋಗೋ ಟೈಮಲ್ಲಿ ಹೋಗಿ ಒಂದು ರಾಜನಾಗಿ ಹೋಗ್ಬೋದಿತ್ತು ನೀವು. ಈಗ ಮರ್ಯಾದೆಗೆಟ್ಟು ಹೋಗೋ ಕೆಲಸ ಇತ್ತಾ? ಹೋಗೋ ಟೈಮಲ್ಲಿ ಹೋಗಿದ್ರೆ ಜವಾಬ್ದಾರಿ ಇದ್ರು ಇಲ್ಲದಿದ್ರು ನಾವು ಹೀಗೆ ಅಂತೇಳಿ ಜನರಿಗೆ ಗೊತ್ತುಂಟು ಅಂತ. ಅದಕ್ಕೆ ನೀವು ಅಲ್ಲಿಗೆ ಹೋಗಿ ನಮಗೆ ಗೌರವ ಸಿಗ್ತದೆ, ಕಾಂಗ್ರೆಸ್ಗೆ ಹೋಗಿದ್ರೆ ನಮಗೆ ಹೊತ್ತುಕೊಂಡಿರ್ತದೆ. ಜನ ನಿಮ್ಗೆ ಜನ ನಿಮ್ಗೆ ಇದು ಮಾಡಿದ್ ಯಾಕೆ ಸಪೋರ್ಟ್ ಮಾಡಿದ್? 35,000 ಜನ ಈಗ ನಿಮ್ಮವರು ಅಂತ ಕಾರ್ಯಕರ್ತರು ಮಾಡ್ಕೊಂಡಿದ್ರೆ ಇನ್ನೆಷ್ಟು ಚದುರ್ತದೆ ಗೊತ್ತಿಲ್ಲ. ಜನ ಸಿಕ್ಕಿದಾಗೆ ನಿಮ್ಗೆ. ಆ ತಿಮ್ಮಪ್ಪ ಗೌಡ ಆಶಾ ಎಂತದೊಂದು ಹಾಕಿದ್ರಲ್ಲ, ಅವಳಿಂದಾಗಿ ನಿಮಗೆ ಜನ ಸಿಕ್ಕಿದ್ರು. ಇಲ್ಲದೆ ಇದ್ರಷ್ಟು ಬರ್ಲಿಕ್ಕಿತ್ತ? ಅಲ್ಲ ಈಗ ಇದಕ್ಕೆ ಸೇರಿಂದಾಗಿ ಇನ್ನಷ್ಟು ಜಾಸ್ತಿ ಯಾಕೆ ಆಗಬಾರ್ದು? ಯಾರು ನಿಮಗ 35 ಆಚೆ ಹೋದದ್ದು ಯಾಕೆ ಈಚೆ ಬರಬಾರ್ದು? ಅವರೆಲ್ಲ ಬಿಜೆಪಿ ಅವರು ಬರ್ತಾರೆ. ಬಿಜೆಪಿಗೆ ಅವ್ರೇನು ನಿಮ್ಗಾಗಿ ಹುಟ್ಟುಕೊಂಡವ್ರ? ನಿಮ್ಮ ಕಾರ್ಯಕರ್ತರ ಅವರು ಬಿಜೆಪಿ ನೀವಲ್ಲದೆ ಇನ್ನೊಬ್ಬ ಹಾಗೆ ಕುತ್ಕೊಂಡು ನಿಂತ್ಕೊಂಡು ಮೈಕ್ ಇಟ್ಕೊಂಡು ಭಾಷಣ ಮಾಡಿದ್ರೆ ಅವರಿಂದ ಹೋಗ್ತಾರೆ. ಎಂತ ಅದೆಲ್ಲ ನೀವೇನು ಹಣ ಕೊಟ್ಟು ಕೊಂಡ್ಕೊಂಡಿದ್ದೀರಾ ಅವರನ್ನೆಲ್ಲ? ರೈಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಕರೆಸ್ಪಾಂಡೆಂಟ್ ಕಿರಣ್ ನೀಡ್ತಾರೆ. ಕಿರಣ್, ಏನಿದು ಆಡಿಯೋ ಕಥೆ? ಸಭಾ, ಇದು ಬಿಜೆಪಿ ಮುಖಂಡ ಅರುಣ್ ಪುತ್ತಿಲ ಅವರಿಗೆ ಸೇರಿದ ಆಡಿಯೋ ಅಂತ ಹೇಳಲಾಗುತ್ತೆ. ಆದ್ರೆ ಇದಕ್ಕೆ ಇನ್ನೂ ಅದರ ಸತ್ಯಾಸತ್ಯತೆಗಳು ಇನ್ನೂ ಇದಾಗಲಿಲ್ಲ. ಆದ್ರೆ ಇದು ಒಬ್ರು ಮಹಿಳೆಯೊಂದಿಗೆ ಮಾತಾಡಿದಂತ ವಿಡಿಯೋ, ಆಡಿಯೋ ಇದು. ಈ ಆಡಿಯೋವನ್ನ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಇದರಲ್ಲಿ ರಾಜಕೀಯವಾಗಿ ಯಾವೆಲ್ಲ ಏರಿಳಿತಗಳಿದಾವ ಅವರು ಕಂಡಿದ್ರು ಅದರ ಬಗ್ಗೆ ಮಾತಾಡಲಾಗಿದೆ. ಹಾಗೇನೆ ಈ ಕಳೆದ ಚುನಾವಣೆ ಅಂದ್ರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ರೆಬೆಲ್ ಆಗಿಕೊಂಡು ನಿಂತ್ಕೊಂಡಿದ್ರು. ಬಿಜೆಪಿಯ ವಿರುದ್ಧವಾಗಿ ಸ್ವತಂತ್ರರಾಗಿ ನಿಂತ್ಕೊಂಡು ಅವರು ಚುನಾವಣೆ ಎದುರಿಸಿದ್ರು. ಆಗ ಬಿಜೆಪಿ ಸೋತಿತ್ತು, 3ನೇ ಸ್ಥಾನಕ್ಕೆ ಕುಸಿದಿತ್ತು. ಈ ಸಂದರ್ಭ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯ ಗಳಿಸಿತ್ತು. ಇದಕ್ಕೆ ಪ್ರಮುಖ ಕಾರಣ ಅರುಣ್ ಪುತ್ತಿಲ ಅಂತಾನೆ ಹೇಳಲಾಗಿತ್ತು. ಈ ಸಂದರ್ಭದಲ್ಲಿ ಅವರು ಈ ಚುನಾವಣೆಗೆ ನಿಲ್ಲಕ್ಕೆ 3.5 ಕೋಟಿ ರೂಪಾಯಿಗಳನ್ನ ಇಸ್ಕೊಂಡಿದ್ದಾರೆ ಅನ್ನುವ ಒಂದು ಆರೋಪ ಕೇಳಿ ಬಂದಿತ್ತು. ಅದೇ ವಿಚಾರದಲ್ಲಿ ಆ ಮಹಿಳೆಯೊಂದಿಗೆ ಮಾತುಕತೆ ಮಾಡಿದ್ದಾರೆ. ಆದ್ರೆ ಎಲ್ಲೂ ಕೂಡ ಅವರು ಅದನ್ನ ಒಪ್ಕೊಂಡಿಲ್ಲ. ಆದ್ರೂ ಆ ಮಹಿಳೆ ಹೇಳ್ತಾ ಇರೋದಂತೂ ಆ ತರದ್ ಇದೆ ಅನ್ನುವ ಒಂದು ಆರೋಪ ಮಾಡ್ತಾ ಇದ್ದಾರೆ. ಆಡಿಯೋ ಬಗ್ಗೆ ಈಗ ಬಹಳ ಚರ್ಚೆಗಳು ನಡೀತಾ ಇದ್ದಾವೆ. ಸಭಾ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.